ಕನ್ನಡ ಸೀರಿಯಲ್ BTS ಮಾಡಿ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ನಂಗೆ ಹುಷಾರಿಲ್ಲ. ಎಷ್ಟು ಡಿಸ್ಟರ್ಬ್ ಮಾಡ್ತಾ ಗೌರಿ. ಅಲ್ಲೇ ತುಂಟಾಗ ಬೇಡ ನಂಗೆ ಇವತ್ತು ಶೂಟಿಂಗು. ಏಯ್ ಲುಕ್ಕು ಗಿಕ್ಕೆಲ್ಲ ಕೊಟ್ರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಅದ್ ಮಾಡ್ಕೊ ಬಂದು ನಾನು ಅವಳ ಹತ್ರ ಏನೋ ಹೇಳ್ಬೇಕು ಅಂತ ಮನೆಯಿಂದ ಈಚೆ ಕರ್ಕೊಂಡ್ ಬರ್ತೀನಿ. ಏಯ್ ಯಾಕೆ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ತುಂಬ ದಿನದಿಂದ ನಂಗೆ ಕೇಳ್ತಿದ್ರು ಒಂದೇ ಕನ್ನಡ ಸೀರಿಯಲ್ BTS ಮಾಡಿ, ಕನ್ನಡ ಸೀರಿಯಲ್ ಅವ್ರ ಜೊತೆ ಬ್ಲಾಗ್ ಮಾಡಿ ಅಂತ ಕೇಳ್ತಿದ್ರಿ. ಸೊ ಇವತ್ತಿನ ಬ್ಲಾಗ್ ಅದೇ ಆಗಿರುತ್ತೆ. ಏನು ಲೇಟ್ ಆಗೋಗಿದೆ, ಲೆಟ್ಸ್ ಗೋ. ಅರ್ಜೆಂಟಲ್ಲಿ ಕಾರ್ ಕಿನಿ ಮಾಡ್ತಾ ಹೋಗಿದ್ದಾನೆ. ಓಕೆ ಗೈಸ್, ನಾನು ಲೊಕೇಶನ್ ರೀಚ್ ಆಗಾಯಿತು. ಆ್ಯಂಡ್ ಅಲ್ಲಾಕ್ಲಾ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ ನಮ್ಮ ಶೂಟಿಂಗ್ ಅವರು. ಓಕೆ, ಲೊಕೇಶನ್ ರೀಚ್ ಆಗಾಯ್ತು. ಲೆಟ್ಸ್ ಗೋ ಅಂಡ್ ಗೆಟ್ ರೆಡಿ. ಹಾಯ್, ಗುಡ್ ಮಾರ್ನಿಂಗ್. ಸೇ ಹಾಯ್. ಹೌ ಆರ್ ಯು? ಲೈಟ್ ಬದಲಿ ಚೆನ್ನಾಗೆ ಕಾಣಿಸ್ತಿದ್ದೀರಾ, ಚೆನ್ನಾಗೆ ಕಾಣಿಸ್ತಿದ್ದೀರಾ. ನಂಗೆ ಹುಷಾರಿಲ್ಲ, ನಂಗೆ ಸ್ವಲ್ಪ ಹುಷಾರಿಲ್ಲ. ಅದು ಜೋಶ್. ನೋ ಜೋಶ್. ಸರಿ, ಮನೆಗೆ ಹೋಗಿ ಬನ್ನಿ. ನಂಗೆ ಮನೆಗೆ ಹೋಗ್ಬೇಕು. ಬನ್ನಿ, ನಾನು ಕಳ್ಸ್ತೀನಿ. ಇವತ್ತು ಶೂಟಿಂಗ್ ಇಷ್ಟ ಅಲ್ಲ. ನಂಗೂ ಇಷ್ಟ ಅಲ್ಲ. ನಾನು ಅಮೃತನ್ ಥರ ಒಂದು ಮಾತಾಡ್ತೀನಿ ಆಮೇಲೆ. ಓಕೆನಾ ಗಾಯ್ಸ್? ಇದು ನನ್ನ ಔಟ್ಫಿಟ್. ಎಷ್ಟು ಡಿಸ್ಟರ್ಬ್ ಮಾಡ್ತಾ ಗೌರಿ, ಹೇಳು ಬೇಗ ಆನ್ ಮಾಡೋದಕ್ಕೆ. ಹಾಯ್ ಹಾಯ್. ನೋಡಲೆ ಫೈಟ್ ಆಗ್ತಿದೆ, ಫೈಟ್ ಆಗ್ತಾ ಇದೆ, ಆಗ್ತಿದೆ, ಫೈಟ್ ಆಗ್ತಿದೆ, ಫೈಟ್ ಆಗ್ತಾ ಇದೆ, ಆಗ್ತಿದೆ. ನಿಲ್ಬಿಟ್ಟ ಮತ್ತೆ. ಸೇ ಹಾಯ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಆಗ್ತಿದ್ದೀನಿ. ಫೋಕಸ್ ಫುಲ್ ನಮ್ಮ GOP. ಸೇ ಹಾಯ್. ನಮ್ದು ಒಂದಿದೆ ಋತುಸ್ ಮೀಡಿಯಾ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಇದನ್ನ ಮ್ಯೂಟ್ ಮಾಡ್ತೀನಿ. ಫೈಟ್ ಮಾಡಿ ಡೇ ಬೈ ಡೇ ನಿಮ್ಮ ಪರ್ಸನಾಲಿಟಿ ಇಷ್ಟ ಆಗ್ತದೆ. ಬರೀ ಮನೆಗೆ ಹೋಗೋಣ. ಅಲ್ಲ, ನೀವು ಹೇಗೆ ಇಲ್ಲಿಗೆ ಬಂದ್ರಿ ಅಂತ ನಂಗೆ ಡೌಟ್ ಆಗ್ತದೆ. ಬೆಳಿಗ್ಗೆಯಿಂದ ಒಳ್ಳೆ ಬಾಲ ಥರ ಹಿಂದೆನೇ ಫಾಲೋ ಮಾಡ್ತಿದ್ರೆ. ಇವತ್ತು ಯಾಕಾದರೂ ವ್ಲಾಗ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ಹೆಂಗೆ ಶೆಡ್ಯೂಲ್ ಇದೆ ಅಂದರೆ ಒಂದು 5 ನಿಮಿಷ ಕೂರಕ್ಕೂ ಟೈಮ್ ಕೊಡ್ತಿಲ್ಲ. ಆ ಶೆಡ್ಯೂಲಲ್ಲೂ ವ್ಲಾಗ್ ಮಾಡ್ತೀನಿ ಅಂತ ದೊಡ್ಡದಾಗೇನೋ ಫೋನ್ ಆನ್ ಮಾಡ್ಕೊಂಡಿದ್ದೀನಿ. ಮಾತುಕತೆ ಇರಲ್ಲ ಈ ವ್ಲಾಗಲ್ಲಿ, ಬರೀ ಬಿಹೈಂಡ್ ದ ಸೀನ್ಸ್ ಇರುತ್ತೆ. ಯಾಕಂದರೆ ಇವತ್ತು 3 ಕಡೆ 2 ಕಡೆ ಶೂಟಿಂಗ್ ಇದೆ. ಒಂದು ರೈನ್ ಎಫೆಕ್ಟು, ಒಂದು ಕಡೆ ಫೈಟಿಂಗು. ಇರೇ ನಮ್ಮ ಹೇರ್ ಡ್ರೆಸ್ಸರು. ಹಾಯ್. ಅಯ್ಯೋ, ಎಲ್ಲರೂ ಹೆಂಗಾಗಿದ್ದೀವಿ ಅಂದರೆ ಕರಿ ಗೊದ್ದಾಗದಂಗೆ ಆಗಿದ್ದೀವಿ. ಬಿಸಿಲಲ್ಲಿ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಓಕೆ, ಇವಾಗ ಮತ್ತೆ ಕಾಸ್ಟ್ಯೂಮ್ ಚೇಂಜು. ನಮ್ರತಾ ಗೌಡ ಜೊತೆ ಶೂಟಿಂಗ್ ಇದೆ ಇವಾಗ. ಬೇಡ ನನಗೆ ಇವತ್ತು ಶೂಟಿಂಗು, ಮುಚ್ಚಿ ಆಗ್ತೀನಿ. ನಂಗೆ ಆಗ್ತಾ ಇಲ್ಲ ಇವತ್ತು. ಬಿಸಿಲು ಇರಿಟೇಟ್ ಆಗ್ತಿದೆ ತುಂಬ. ಹಿಂಗೆ ಬಿಸಿಲಿದೆ ಗೊತ್ತಾ, ನಾಗವಲ್ಲಿ ಥರ ಆಗ್ತೀನಿ ನಾನು ಇವಾಗ. ಬಟ್ ಕಾಯಕ್ಕೆ ಬೇಕಲ್ಲ, ಸೊ ಮಾಡೋಣ. Let's change the dress and get ready for next scene. How is your day, Namrata Gowda? ನಂಗೆ ಸ್ವಲ್ಪ ಇದು ಆಫ್ ಮಾಡಿ. ನಂಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ. ಬಿಸಿಲಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ಕೇಳಿಸ್ತಾ ಇದೆಯಾ? ಹಿಂಗೆ ಆಡೋದು ನಮ್ಮ ಸೆಟ್ಟಲ್ಲಿ. ಕೇಳ್ತಿದ್ರಲ್ಲ ಎಲ್ರು, ನಮ್ರತ ಅವ್ರು ಇದೊಂದು ಬ್ಲಾಗ್ ಮಾಡಿ ಬಿಹೈಂಡ್ ದ ಸೀನ್ಸ್ ಅಂತ ನೋಡ್ಕೊಳ್ಳಿ. ಸಾರಿ, ನಾನು ಪೇಮೆಂಟ್ ಇಸ್ಕೊತೀನಿ. ಇದಕ್ಕೆಲ್ಲ ನಾನು ಗೆಸ್ಟ್ ಅಪಿಯರೆನ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಓಕೆ, ಎಷ್ಟೇ ನನ್ನ ಸ್ಕ್ರೀನ್ ಸ್ಪೇಸ್, ನನ್ನ ಸ್ಕ್ರೀನ್ ಟೈಮ್ ಕೊಡೋದು ನಾನು ಇಷ್ಟ. ಓಕೆ, ನೋಡಿ ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಒಂದು ಚಿಕ್ಕ ಹುಡುಗಿ. ಅಯ್ಯೋ, ಇಷ್ಟೊತ್ತವರೆಗೂ ವಾಯ್ಸ್ ಕೇಳಿಸ್ಕೋಬೇಕಿತ್ತು. ವಿಡಿಯೋ ಆನ್ ಆಗಿದ ತಕ್ಷಣ ಕ್ಯಾರವ್ಯಾನಲ್ಲಿ ಕುತ್ಕೊಳ್ಳೋಕೆ ಆಗ್ತಿರಲ್ಲ ನನಗೆ. ಇರಿಟೇಷನ್ ಅಂದರೆ ಇರಿಟೇಷನ್ ಅಂತ. ಈಗ ಇಲ್ಲಿ ಬಂದಮೇಲೆ ವಿಡಿಯೋ ಆನ್ ಆದಮೇಲೆ ಕಮ್ಮಿ ಆಗಿರೋದು. ನೋಡಿ ಗೈಸ್, ನೋಡಿ ಹಂಗೆ ನೋಡಿ ಅಂತ. ಯಾರೋ ಸ್ಪರ್ಶಿಸಿದ್ದಾರೆ. ಈಗಿಲ್ಲಿ ಖಾಲಿದ ಕಾಣ್ತಿಲ್ಲ. ಆಕ್ಷನ್. ಈಗಿಲ್ಲಿ ಖಾಲಿತನನೇ ಕಾಣ್ತಾ ಇಲ್ಲ. ನೋವು
ನನ್ನ ಬದುಕಿನ ಕೊನೆ ಅಲ್ಲ, ಇದೇ ಎಲ್ಲದಕ್ಕೂ ಆರಂಭ ಏನು ಅಂತ ನಂಗೆ ಅನ್ಸೋಕೆ ಶುರು ಆಗಿದೆ. ನನ್ನ ಕತೆ ಇಲ್ಲಿಗೆ ಮುಗಿದಿಲ್ಲ ಅಂತ ಜೀವನ ಹೇಳ್ತಾ ಇದೆ. ಮತ್ತೆ ಬದುಕು ಪ್ರೀಸೋಕೆ 2 ಅವಕಾಶ ಕೊಡ್ತಿದೆ. ನಾವು ಕೆರೆ ಹತ್ರ ಶೂಟಿಂಗ್ ಮಾಡ್ತಾ ಇದ್ದೀವಿ, ಆಯ್ತಾ ಇಲ್ಲ ಬಿಸಿಲು. ಆ್ಯಕ್ಚುಲಿ ಏನಂದರೆ ತುಂಬ ಇದು ದಿಸ್ ಇಸ್ ಮೇಜರ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಅಂದರೆ ನಾನು ನನ್ನ ಮನಸ್ಸಿನ ಮಾತನ್ನೇನೋ ಹೇಳ್ಕೊಳಕ್ಕೆ ಹೋಗ್ತೀನಿ, ಅವಾಗ ಅಕ್ಕ ಏನೋ ಹೇಳ್ಕೊಳ್ತಾಳೆ, ದಟ್ ಇಸ್ ಅ ಮೇಜರ್. ಸೊ ಹಂಗಾಗಿ ಬಿಸಿಲಲ್ಲಿ ಔಟ್ಡೋರ್ ಹಾಕಿದ್ದಾರೆ. ಮತ್ತೆಲ್ಲ ಗುರು ಬಿಸಿಲು, ಅದಕ್ಕೆ ನಂದು ಆ್ಯಕ್ಚುಲಿ ಕ್ಲೋಸ್ ನಡೀತಿತ್ತು. ರಿಯಾಕ್ಷನ್ಸ್ ಅವ್ರದ್ದು ಹೆವಿ ಮಾತಿತ್ತು, ನಮ್ಮ ರಿಯಾಕ್ಷನ್ಸ್ ಅಲ್ವಾ. ಸೊ ಹಾಗಾಗಿ ರೆಸ್ಟ್ ಮಾಡೋಣ ಅಂತ ಬಂದೆ. ಇವ್ರು ನೋಡಿ ನಮ್ಮ ಹೇಳ್ರು ಸರ್ ಹಿಂಗೆ ನಿದ್ದೆ ಹೊಡಿತವ್ರು ಗೊತ್ತಾ, ಅವಾಗೆಲ್ಲ ಗೊರ್ಕೆಲ್ಲ ಹೊಡಿತಿದ್ರು, ವೀಡಿಯೋ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಂಡು. ಸೊ ಲೆಟ್ ಮೀ ಟೇಕ್ 10 minutes ಪವರ್ ನ್ಯಾಪ್. ಆ್ಯಕ್ಚುಲಿ ಪವರ್ ನ್ಯಾಪ್ ಎಷ್ಟು ಯೂಸ್ಫುಲ್ ಅಲ್ಲ, ನನಗಂತೂ 5 ನಿಮಿಷ ಸಿಕ್ಕು ಒಂದು ಪವರ್ ನ್ಯಾಪ್ ತಗೊಂಡು ಹೋಗ್ತೀನಿ. ಬಾಡಿನ ಎಷ್ಟು ಆ್ಯಕ್ಟಿವ್ ಮಾಡುತ್ತಂದರೆ ನೋಡಿ ನಮ್ಮ ಮೇಡಮ್ ಬಿಸಿಲಲ್ಲಿ ಇತ್ತಿದ್ದಾರೆ. ಹೇಗಿದೆ ಬಿಸಿಲು? ಗುರಾಯಿಸೋದು ಎಲ್ಲ ಬೇಡಮ್ಮ ನಮ್ಮ ಹತ್ರ. ಇಲ್ಲಕ್ಕೂ ಈ ಬುದ್ಧ ನೋಡಿ ಕೆರೆನ, ಒಳ್ಳೆ ಕೆರೆನ ಕಸ ಗಿಸ ಎಲ್ಲ ಹಾಕಿ ಹಿಂಗೆ ನಮ್ಮದು ಅಂತ ಕಾಪಾಡ್ಕೊಳ್ಳಲ್ಲ. ಛ, ಹೋಗಿ ಒಳಗಡೆ ಅಲ್ಲಿ ಮೊಸಳೆ ಇದೆ. ಏಯ್ ಲುಕ್ಕು ಗಿಕ್ಕೆಲ್ಲ ಕೊಟ್ರೆ ಝೂಮ್ ಮಾಡಿ ಒಂದಿನ ಒಂದು ವ್ಲಾಗ್ ಮಾಡ್ತೀನಿ ಆದಷ್ಟು ಬೇಗ. ಒಂದು 6-7 ತಿಂಗಳಾಯ್ತು ನಾವು ವ್ಲಾಗ್ ಮಾಡಿ. ಆಗ ಆಕ್ಚುಲ್ ಆಗಿ ಹೆಂಗ್ ಆಡೋದು ಅಂತ ಹಿಡನ್ ಕ್ಯಾಮ್ರಾ ಇಟ್ಟು ತೋರಿಸ್ತೀವಿ. ನೀವ್ ಹೆಂಗ್ ಆಡೋದು ಅಂತ ಏನು ವಿಡಿಯೋದಲ್ಲಿ ಹಾಯ್ ಫ್ರೆಂಡ್ಸ್ ಅಂತ ಇದಾರಲ್ಲ, ಹಂಗಿಲ್ಲ. ಅವ್ರ ಹಿಂದ್ಗಡೆ ಅವರು ಅಸಿಸ್ಟೆಂಟ್ ಆಗ್ತದೆ ಮಗ. ಹಂಗಿಲ್ವಾ ಮಗ? ಮಾಡ್ತೀನಿ ಆದಷ್ಟು ಬೇಗ. ಆಲ್ ದಿ ಬೆಸ್ಟ್. ವೇಟ್ ಫಾರ್ ಇಟ್. ಎಷ್ಟು ನಿಮಿಷ ಕೊಡ್ತೀರಾ ನೋಡಿ. ಇವ್ರು ಮಾತ್ರ ನೆರಳಲ್ಲಿ ನಿಂತ್ಕೊಂಡ್ಬಿಡೋದು, ನಮ್ಮನ್ನ ಹಾಕಿ ಬಿಸಿಲಲ್ಲಿ ಸಾಯ್ಸೋದು. ನೋಡಿ ಎಷ್ಟು ಸ್ವಾರ್ಥಿಗಳು, ಎಷ್ಟು ಸ್ವಾರ್ಥಿಗಳು. ನೋಡಿ ನೋಡಿ ಇವ್ರನ್ನೆಲ್ಲ ನೋಡಿ, ಇಂಥವ್ರೆಲ್ಲಿ ಸಿಗ್ತಾರೆ. ನಿಂದೊಳ್ಳೆ ಕತೆ ಆಯ್ತಲ್ಲ ಇದಿ. ನಾನು ನಿನ್ನ ಅಕ್ಕ, ನನ್ನ ಹತ್ರ ನೀನು ಹೇಳ್ಕೊಳಕ್ಕೂ ಓದಾಡ್ತಿದ್ಯಲ್ಲ, ಹೋಗ್ಲಿ ಬಿಡು. ಹಿಂಗೆ ಹೇಳ್ಕೊಳಕ್ಕೆ ಕಷ್ಟ ಆಗ್ತಿದ್ರೆ ನಾನೇ ಹೇಳ್ತೀನಿ. ನೀನು ಹೇಳ್ತೀಯ? ನಿಮಗೆ ಏನೋ ನನ್ನ ಹತ್ರ ಹೇಳ್ಕೊಳ್ಳೋದಿದ್ಯಾ? ಎಲ್ಲ ಇದು ಮೇಡಮ್ ಮುದ್ದೆ ಬನ್ನಿ. ಇಲ್ಲೇನೋ ಇದೆ. ಬನ್ನಿ, ಏನಂಗಲ್ಲ, ಅದು ಸತ್ತೋಗಿರೋ ಕೃಷ್ಣಣ್ಣ ಸದ್ಯಕ್ಕೆ ಓಪನ್ ಆಗಲ್ಲ. ಎಲ್ಲ ಹಾಕಿದ್ರೆ ನಾನು ಈ ಮೂಮೆಂಟ್ ಇದೆ, ಈ ಮೂಮೆಂಟ್ ಇದ್ರೆ ಓಪನ್ ಆಗ, ಈ ಮೂಮೆಂಟ್ ನಮ್ಮ ಸೆಟ್ಟಿನ ಪಾಪು ಇದು. ಸಿಗಲ್ಲ. ಆರ್ಟಿಸ್ಟ್ ಜೀವನ ಎಷ್ಟು ಕಷ್ಟ ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ, ನೀವೇನು ಆರ್ಟಿಸ್ಟು ಕ್ರೇಜಿ, ನೀವೆಲ್ಲ ಅದು ಚೆನ್ನಾಗಿ ದುಡಿತೀರಾ, ದುಡ್ಡು ಮಾಡ್ತೀರಾ ಅಂತ. ಆದರೂ ದುಡ್ಡು ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತೇನ್ರಿ? ಯಾರಿಗೆ ಗೊತ್ತು ನಮ್ಮ ಕಷ್ಟ? ಯಾರಿಗೆ ಹೇಳ್ಕೊಳ್ಳೋಣ? ಹೇಳೋರಿಲ್ಲ, ಕೇಳೋರಿಲ್ಲ ನಮ್ಮ ಕಷ್ಟ. ಬಿಸಿಲು ಸಾಯ್ಬೇಕು ನೋಡಿ. ಬೆಳಗ್ಗೆಯಿಂದ ಬಿಸಿಲು ಶೂಟ್ ಆಯಿತು, ಇವಾಗ ರೇನ್ ಎಫೆಕ್ಟ್ ಸೀನ್ಸ್ ಇದೆ. ಮಾಡಬೇಕು ಗಾಡ್. ಒಬ್ಬೊಬ್ರು ಕಷ್ಟ ಒಬ್ಬೊಬ್ರು ಥರ. ನೋಡಿ ನನ್ನ ಕಷ್ಟ ನಾನು ಹೇಳ್ಕೊಂಡ್ರೆ, ಲೈಟ್ ಹುಡುಗರು ನೋಡಿ ಬಿಸಿಲು ಮಳೆ ಏನೇ ಇಲ್ಲ ಅಂದರೂ ಅಷ್ಟು ಭಾರ ಇರೋದನ್ನು ಅವ್ರು ಎತ್ಕೊಂಡು ಹೋಗ್ಬೇಕು. ಅದೊಳ್ಳೆ ಒಂದು 15 kg 20 kg ಇರುತ್ತೆ, ಅದನ್ನು ಹೊರಬೇಕು. ಎಷ್ಟೋ ದೂರ ಇದ್ದರೂ ಹೊರಬೇಕು, ಮಾಡಬೇಕು. ಅಯ್ಯಪ್ಪ, ಅದು ಹೇಳ್ತಾರಲ್ಲ, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆ. ಆರ್ಟಿಸ್ಟ್ ಜೀವನ ಅಷ್ಟು ಈಸಿ ಇಲ್ಲ. ಸೊ ಎಲ್ಲೋ ಕೂತ್ಕೊಂಡು ಮೂಲೆಯಲ್ಲಿ ಕಮೆಂಟ್ ಹಾಕ್ಬೇಡಿ, ಚೆನ್ನಾಗಿ ದುಡ್ಡು ಮಾಡ್ತಾರೆ, ಅದು ಮಾಡ್ತಾರೆ. ಇಲ್ಲ, ದುಡ್ಡು ಮಾಡ್ತಿಲ್ಲ. ದುಡ್ಡಿನ ಜೊತೆಗೆ ದುಡ್ಡು ಹೌದು, ಅಫ್ಕೋರ್ಸ್. ಜೀವನ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟೇ ದುಡ್ಡು ನಮಗೂ ಬರ್ತಾರದು. ಏನು ಎಕ್ಸ್ಟ್ರಾ ಇಲ್ಲ, ಯಾವ ಆರ್ಟಿಸ್ಟ್ಗೂ ಬರೋಲ್ಲ. ನಾವೆಲ್ಲ ಡಬಲ್ ಕಾಲ್ ಶೀಟ್, ಟ್ರಿಬಲ್ ಕಾಲ್ ಶೀಟ್ ಮಾಡಿದ್ರೆ ಆರ್ಟಿಸ್ಟ್ಗಳಿಗೆ ಸಿಂಗಲ್ ಪೇಮೆಂಟ್. 48 hours ಆದರೂ ಸರಿ, 68 hours ಆದರೂ ಸರಿ, ಅಥವಾ ನೀನು ಅರ್ಧ ದಿನ ಶೂಟಿಂಗ್ ಬಂದರೂ ಇಟ್ ಇಸ್ 1 day ಪೇಮೆಂಟ್. ಅಂದರೆ ಪರ್ ಡೇ ಏನು ಮಾತಾಡಿರ್ತಾರೋ ಅಷ್ಟೇ, ಆ ಪೇಮೆಂಟ್ ಬಿಟ್ಟು ಬೇರೆ ಏನೂ ಕೊಡಲ್ಲ. ಇಟ್ ಇಸ್ ಅನ್ ರೂಲ್ ಫಾರ್ ಎವ್ರಿ ಒನ್. ಅಂದರೆ ಆ ಥರ ಬೇರೆ ಒಂದು ರೂಲ್ನ ಜಾರಿಗೆ ಯಾರೂ ತಂದಿಲ್ಲ. ಆ ಥರ ಎಕ್ಸ್ಟ್ರಾ ಮಾಡಿದ್ರೆ ಡಬಲ್ ಕೊಡಬೇಕು ಆರ್ಟಿಸ್ಟ್ಗಳಿಗೆ, ಆ ಥರದ್ದೆಲ್ಲ ಇನ್ನು ಯಾರೂ ಜಾರಿಗೆ ತಂದಿಲ್ಲ. ತಂದರೆ ಬೆಟ್ರ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೆಣ್ಮಕ್ಳಿಗೆ ಇಂಡಸ್ಟ್ರಿಯಲ್ಲಿ
ಅಂದರೆ ಇವಾಗ ಎಲ್ಲ ಕಡೆ ITC ಕಂಪ್ನಿಲಾಗಲಿ ಬೇರೆ ಕಡೆ ಆಗಲಿ ಆ ರೂಲ್ನ ಜಾರಿಗೆ ತಂದಿದ್ದಾರೆ. ಏನಪ್ಪ ಅಂದರೆ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಅಂದರೆ ಒನ್ ಡೇ ರಜಾ ಕೊಡಬೇಕು ಅಂತ ಇದೆ. ಸೊ ಆ್ಯಕ್ಚುಲಿ ನಮಗೂ ಕೆಲವೊಮ್ಮೆ ಶೂಟಿಂಗ್ ಮಾಡುವಾಗ ತುಂಬ ಹೆಕ್ಟಿಕ್ ಸೀನ್ಸ್ ಇರುತ್ತೆ. ಅದರಂದರೆ ಕೆಲವೊಂದು ಸಲ ನಮಗೆ ದೇವಸ್ಥಾನದಲ್ಲೇ ಸೀನ್ಸ್ ಇರುತ್ತೆ. ನಾವು ಅದನ್ನು ಆ ಕಡೆ ದೇವರು ಅಂತ ನೋಡೋದ ಅಥವಾ ಕೆಲಸನೇ ದೇವರು ಅಂತ ನೋಡೋದ ತುಂಬ ಸಲ ಕನ್ಫ್ಯೂಷನಲ್ಲಿ ಇರ್ತೀವಿ. ಆ್ಯಂಡ್ ಆದರೆ ಯಾರಾದ್ರೂ ಹೇಳ್ಕೊಳಕ್ಕಾಗಲ್ಲ ನಿಮಗೆ ಈ ಥರ ದೇವಸ್ಥಾನಕ್ಕೆ ಅಂದರೆ ನಾವೆಲ್ಲ ಸಿಕ್ಕಾಪಟ್ಟೆ ಅದು ಶೂಟಿಂಗಲ್ಲಿ ಪರವಾಗಿಲ್ಲ ಕೆಲಸನೇ ದೇವರಲ್ವಾ ಮಾಡಿ ಅಂತ ಈಸಿಯಾಗಿ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಅದನ್ನು ನನಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಯಾಕಂದರೆ ಯಾರು ಹೋಗ್ತಾರೆ ಅದೆಲ್ಲ ಒಂಥರ ದೇವ್ರಿಗೆ ಅಪೋಸ್ ಮಾಡ್ದಂಗೆ ಅಲ್ವಾ ಅಂತ ಸಿಕ್ಕಾಪಟ್ಟೆ. ಆಮೇಲೆ ಹೋಗೋದು ದೇವಸ್ಥಾನಕ್ಕೆ ದೇವ್ರಿಗೆ ಕಾಪಾಡಪ್ಪ ಅಂತ ಹೇಳಿ ಬಂದು ದೇವ್ರಿಗೆ ಕೈ ಮುಗಿದು. ಆ್ಯಂಡ್ ಇಂಡಸ್ಟ್ರಿಲೂ ಎಲ್ಲ ಕಡೆನೂ ಅದೊಂದು ಜಾರಿಗೆ ತರಬೇಕು. ನಾಟ್ ಓನ್ಲಿ ಇನ್ ಇಂಡಸ್ಟ್ರಿ, ಎಲ್ಲ ಕಡೆ ಯಾವುದೇ ಕೆಲಸದಲ್ಲಾದರೂ ಸರಿ ಅದು ಹೆಣ್ಮಕ್ಳಿಗೊಂದು ಜಾರಿ ತರಬೇಕು. ಯಾಕಂದರೆ ಫಸ್ಟ್ ಡೇ ಲೈಕ್ ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದು ಇಲ್ಲೂ ತಂದರೆ ತುಂಬ ಬೆಟ್ರ್ ಅನ್ಸುತ್ತೆ. ಯಾಕಂದರೆ ಸಮ್ಟೈಮ್ಸ್ ತುಂಬ ಓವರ್ ಎಕ್ಟಿಕ್ ಸೀನ್ಸ್ ಇರುತ್ತೆ. ನನಗೆ ಎಷ್ಟೊಂದು ಸಲ ಹಾಗೆ ಆಗಿರೋದು. ಒಂದು ರೈನ್ ಎಫೆಕ್ಟ್ಸ್ ಇರುತ್ತೆ, ಇಲ್ಲಾಂದರೆ ಸೇವೆ ಮಾಡೋ ಸೀನ್ಸ್ ಇರುತ್ತೆ, ಇಲ್ಲಾಂದರೆ ಏನೋ ತುಂಬ ಪರ್ಚಾಡಿ ಉಚ್ಚಿ ಥರ ಆಡೋ ಸೀನ್ಸ್ ಇರುತ್ತೆ. ಸೊ ಹಂಗಿರುತ್ತೆ. ಆ ಟೈಮಲ್ಲಿ ಆ ಫ್ರಸ್ಟ್ರೇಷನ್ಸು, ಆ ಇರಿಟೇಷನ್ಸ್. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಹೌದು ನಾವು ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ಬೋದು ಎಲ್ರಿಗೂ ಅಂತ ಇರುತ್ತೆ. ಬಟ್ ಕೆಲವೊಂದು ಹೆಣ್ಮಕ್ಳಿಗೆ ಅದೇ ಡೇಟಲ್ಲೂ ಆಗಲ್ಲ. ಸೊ ಅದು ನೋಡಿಕೊಂಡು ಅವ್ರವ್ರು ಅಡ್ಜಸ್ಟ್ ಮಾಡ್ಕೊಂಡು ಇಫ್ ನಾಟ್ ಪ್ರೀವಿಯಸ್ ಡೇ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಏನಾದರೂ ಒಂದು ರೂಲ್ ತರಬೇಕು. ಇದು ಆ್ಯಕ್ಚುಲಿ ಎಲ್ಲ ಕಡೆ ಯಾರೋ ಒಬ್ಬರು ವಾಯ್ಸ್ ರೇಸ್ ಮಾಡಿದರು. ಸೊ ಇಲ್ಲೂ ನಾವು ಕೂಡ ಒಂಚೂರು ಧ್ವನಿ ಎತ್ತುತ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಅವಕಾಶ ಮಾಡಿಕೊಟ್ರೆ ಅದು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಹಾಗಲ್ಲ ಗುರು, ಬೆಂಗಳೂರು ಅಂತಲ್ಲ, ಎಲ್ಲ ಊರು ಇವಾಗ ಸಮ್ಮರಲ್ಲಿ ಸೆಕೆನೇ. ನಮ್ಮ ಊರಲ್ಲೇ ಇಷ್ಟು ಬಿಸಿಲು, ಇಷ್ಟು ಸೆಕೆ. ಇನ್ನು ಬೇರೆ ಊರಲ್ಲಿ ಎಷ್ಟು ಸೆಕೆ, ಎಷ್ಟು ಬಿಸಿಲಿದೆಯೋ ಅಂದರೆ ಒಳ್ಳೆ ಐಸ್ ಕ್ರೀಮ್ ಥರ ಕರ್ಗೋಗ್ತಾ ಇದೆ. ಮೇಕಪ್ಪಲ್ಲಿ ಹಿಂಗೆ ಜಾರು ಹೋಗ್ತದೆ. ಟಚಪ್ ಮಾಡಿ ಸಾಕಾಗುತ್ತೆ. ಅಕಸ್ಮಾತ್ ಮೇಕಪ್ ಬೇಡ, ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸಿದ್ರೆ ಮೇಕಪ್ ಮಾಡಿಲ್ಲ ಅಂದರೆ ಬಿಸಿಲಿಗೆ ಹೋದಾಗ ಸ್ವಲ್ಪ ಟ್ಯಾನ್ ಎಲ್ಲ ಆಗುತ್ತೆ. ಆ್ಯಂಡ್ ಒಂಥರ ಚೆನ್ನಾಗಿ ಕಾಣಿಸಲ್ಲ ಕ್ಯಾಮ್ರಾಗೆ. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ, ಯಾರಿಗೆ ಬಿಡೋಣ. ಏನಾರೋ ವ್ಲಾಗ್ ಮಾಡಬೇಕು ಅಂದ್ಕೊಂಡು ಆ್ಯಕ್ಚುಲಿ ಅದು ಎಪಿಸೋಡ್ಸ್ದು ಮೇಜರ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು. ಅಕ್ಕ ಬಂದು ನಾನು ಅವಳ ಹತ್ರ ಏನೋ ಹೇಳಬೇಕು ಅಂದ ಮನೆಯಿಂದ ಈಚೆ ಕರ್ಕೊಂಬರ್ತೀನಿ. ನಾನು ನಿನ್ನ ಹತ್ರ ಏನೋ ಹೇಳಬೇಕು ನಿಧಿ ಅಂತ ಕರ್ಕೊಂಬರ್ತಾಳೆ. ಆಮೇಲೆ ಇಲ್ಲ ನೀನೇ ಫಸ್ಟ್ ಹೇಳು, ನಂಗೆ ಭಯ ಆಗ್ತಿದ್ದೀನಿ. ಆಮೇಲೆ ರಾಕ್ ಪೇಪರ್ ಸೀಸರ್ ಅಣ್ಣ ಯಾರು ಸೋಲ್ತಾರೋ ಅವ್ರು ಹೇಳಬೇಕು ಅಂತ ಹೇಳ್ತೀನಿ. ಅವುಗಳು ನನ್ನ ಕರ್ಣನ ಇಷ್ಟಪಡ್ತಾ ಇದ್ದೀನಿ ಮನ್ಸಾರೆ ಅಂತ ಹೇಳಿದಾಗ ನಾನು ಆ ವಿಷಯನ ಹೇಳಬೇಕಂತ ಲೈಕ್ ಇಟ್ಸ್ ಆಲ್ ಲೈಕ್ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು. ತುಂಬ ಚೆನ್ನಾಗಿತ್ತು ಸೀನ್ಸ್. ಅದೆಲ್ಲ ಮಜಾ ಮಾಡ್ಕೊಂಡು ಮಾಡೋಣ. ಆಮೇಲೆ ಅದೇನಾದರೂ ಬ್ಲಾಗ್ ಮಾಡ್ತಿದ್ರೆ ಅದು ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಯಾಕಂದರೆ ಅಮೃತ ಅದು ಸಿಕ್ಕಾಪಟ್ಟೆ ಡೈಲಾಗ್ಸ್ ಇತ್ತು. ನಾನೇನಾದ್ರು ಬ್ಲಾಗ್ ಮಾಡಬೇಕಾದ್ರೆ ತಮಾಷೆ ಮಾಡಿ ಜೋಗಿಗೆಲ್ಲ ಮಾಡಿದಾಗ ಅವ್ರ ಕಾನ್ಸಂಟ್ರೇಷನ್ ಏನಾದರೂ ಹೋಗಿ, ಅದಕ್ಕೆ ಇವತ್ತು ಯಾರಿಗೂ ಡಿಸ್ಟರ್ಬೇ ಮಾಡಿಲ್ಲ. ನಾನೊಬ್ಬಳೇ ಈ ಬ್ಲಾಗಲ್ಲಿ ಸಿಕ್ಕಾಪಟ್ಟೆ ಮಾತಾಡಿರ್ತೀನಿ. ಏಯ್ ಸೊ ಎಲ್ಲೆಲ್ಲೂ ರುಬ್ಬಿಂಗ್ ಆಗಿದೆ. ಓಕೆ ಫ್ರೆಂಡ್ಸ್, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತೀನಿ ನಿಮ್ಮ ಹತ್ರ. ಹಾಯ್, ಹೌ ಆರ್ ಯು? ಸೂಪರ್. ಆಫ್ಟರ್ ಲಾಂಗ್ ಟೈಮ್ ನೋ ಸಿ. ಇಲ್ಲಿ ಕಾಣೆ ಆಗ್ಬಿಟ್ಟಿದ್ದೀರಲ್ಲ, ನನ್ನ ಬ್ಲಾಗಲ್ಲಿ ಹಾಕ್ತೀನಿ. ಹೇಗಿದ್ದೀರಾ? ಸೂಪರ್. ವೈಫ್, ಮಗು ಸೂಪರ್, ಎಲ್ಲರೂ ಸೂಪರ್. ಕೇಳ್ದೇನಿ. ಆ್ಯಂಡ್ ಇವತ್ತು ನಮ್ಮ ಸುಚಿ ಮಾಸ್ಟರು ನಮಗೆ ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ರೈನ್ ಎಫೆಕ್ಟ್ ಕೊರಿಯೋಗ್ರಾಫ್ ಮಾಡೋಕ್ಕೆ ಬಂದಿದ್ದಾರೆ. ಆಲ್ ದಿ ಬೆಸ್ಟ್ ಮಾಸ್ಟರ್. ಥ್ಯಾಂಕ್ ಯು. ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಯಾಕೆಲ್ಲ ನಂಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು. ನೋಡಿ ಎಲ್ಲ ಬಿಸಿಲಲ್ಲಿ ಹೆಂಗಿದ್ದಾರೆ. ಕರೆಕ್ಟ್. ಎಲ್ಲಿದ್ರಿ ನೀವು ಇಲ್ಲಿ ತನಕ? ಚೆನ್ನಾಗಿ ಬರ್ತಾ ಇದ್ದೀನಿ. ಮೇಲೆ ಮಾಡಿದ್ರೆ ನೀವು ನಿಮ್ಗೆ ಲ್ಯಾಂಡ್ ಆಗಬೇಕು. ಯಾಕಂದ್ರೆ ಡೈರೆಕ್ಟ್ ಕಣ್ಣಿಂದ ಕಣ್ಣೀರು ಬಿದ್ದಾದ್ಮೇಲೆ ನೀರು ಹಾಕ್ಬೇಕಣ್ಣ. ಒಟ್ಟು
ಗಾಡಿ ಸೂಪರ್ 2 3 4 5 6 7 8 5 6 7 8 ಆಮೇಲೆ ಓಕೆ ಫಾಸ್ಟ್ ಇದೆ ಅಣ್ಣ ಕಣ್ಣಿಂದಲೇ ಓಕೆ 1 2 3 4 5 6 7 8 2 2 3 4 5 6 7 8 1 2 3 4 5 6 7 8 1 ಬಟ್ಟೆ ಫುಲ್ ಡಿಸ್ಟರ್ಬೆನ್ಸ್ ಇದೆ ಕಟ್ ಅಣ್ಣ ರೈಟ್ ಮುಂದೆ ಫಾರ್ವರ್ಡ್ ನೋಡಿರಿ ಬರಲ್ಲ ಪಿಂಡ ಕಮ್ಮಿ ಆಗಲಿ ಹಿಂದೆ ಸ್ಪ್ರೆಡ್ ಮಾಡಿ ಜಾಸ್ತಿ ಆಯ್ತು. ಸ್ಪೀಕರ್ ತಂದಿಲ್ಲ ಅಂದಾಗ ಎಲ್ಲೆಲ್ಲೆಲ್ಲ ಬ್ರೇನ್ ಎಫೆಕ್ಟ್ಗೆ ಫೋನ್ ಇಡ್ಬೋದು. ಇಲ್ಲಿದೆ ನಿಮ್ಮ ಫೋನು. 5 6 7 ಮೂವ್ಮೆಂಟ್ 1 2 3 4 5 6 7 8 2 2 3 4 5 6 7 8 1 2 3 4 5 6 7 8 got it. ಅಲ್ಲ ಮಾಸ್ಟರ್, ನನ್ನ ಫಸ್ಟ್ ಡ್ಯಾನ್ಸರ್ ಯಾರು ಸಿಕ್ಕಿಲ್ಲ ಅನ್ಕೊಂಡೆ. ಅದು ಲೇಟ್ ಆಗಬೇಕು. ಮಾಸ್ಟರ್ ಬೇಡ, ನಾನು ಹುಚ್ಚಿತರ ಹುಚ್ಚಿನೇ ಅಲ್ವಾ ಕ್ಯಾರೆಕ್ಟ್ರಲ್ಲಿ. ನೋಡಿ ನಿಮ್ಗೆ ವೇಲ್ ಕೂಡ ಸಿಂಕ್ ಆಗ್ತದೆ ಅಲ್ಲಿ, ಅದು ಹಿಂಗೆ ವೇವ್ಸ್ ಥರ ಹೇಳ್ಕೊಂತೀರ ಹಂಗೆ ವೇಲು. ಬೇರೆ ಬಿಟ್ಟು ಹೋಗ್ತೀನಿ ಅಂತಾರೆ, ಬೇಡ ಅಂತ ಹೇಳು. ಮಾಸ್ಟರ್ ಎಲ್ಲ ಸ್ಲೋ ಮೋನೆ ಹಾಕಿದ್ರೆ ಸಾಕಾಗಿರುತ್ತೆ. ಸ್ಲೋ ಮನೆ ಫುಲ್ ಹೌದಾ? ಹಂಗಾದ್ರೆ ಚೆನ್ನಾಗಿರ್ತೀನಿ. ಸ್ಲೋ ಹಾಕಿ ಒಂದು ಎಪಿಸೋಡ್ ಪೂರ್ತಿ ಹಾಕ್ಬೇಕಾಗತ್ತೆ. ಕಾಣಿಸ್ಕೊಳ್ಳಿ, ಅವಕಾಶ ಕೊಡಿ ಆರ್ಟಿಸ್ಟ್ಗೆ ಪ್ಲೀಸ್. ಒಂದಿನ ಕಾಣಿಸ್ಕೊಡ್ತೀವಿ, ಆಮೇಲೆ ಯೋಚನೆ ಮಾಡಿದೆ, ಒಂದ್ಸಲ ಮೇಲ್ ಮಾಡಿದೆ, ಆಮೇಲೆ ನೋ ಅಂತ ಬಲ ನಾರ್ಮಲ್ ಆದ ನಾರ್ಮಲ್ ರೆಡಿ ಫೀಲ್ ಇದೆ. ಬಟ್ ಅಂದ್ರೆ ಒಂದು ಡಿಸಿಷನ್ ತಗೊಳ್ಳೇಬೇಕು. ಆಕ್ಷನ್ 5 6 7 8 ಮುಂದೆ ಕಮ್ಮಿ ಇರಲಿ ನೀರು, ಬೇಸ್ ಮುಂದೆ ಕಮ್ಮಿ ಇರಲಿ ನೀರು, ಬೇಸ್ ಮುಂದೆ ಕಮ್ಮಿ ಇರಲಿ, ಜಾಸ್ತಿ ಮಿಸ್ ಆಗ್ಬಿಡ್ತದೋ. ಗಾಡಿ ಇದೆ, ಮುಂದೆ ಬಂದು ಆಮೇಲೆ ಬ್ಲ್ಯಾಂಕ್ ಪೇಜ್. ರೆಡಿ ಮಾಸ್ಟರ್? ಹಾಂ ರೆಡಿ. ಆಕ್ಷನ್ ಮೂಮೆಂಟ್ ಸ್ಕ್ರೀನ್. ಮಳೆ ಬೇಕೋ ಇಲ್ಲ? ಬರ್ಲಿ. ಮಳೆ ಇಲ್ಲ, ಕ್ಯಾಮ್ರಾ ಮುಂದಗಡೆಗೆ ಮಳೆ ಇಲ್ಲ. Train cut. ಏಯ್, ಇವಾಗ ಇವಳು ನಡೀತಾ ಇರ್ತಾನೆ. ನೀವು ನೆನೀತೀರಾ, ನನ್ನ ಜೊತೆ ಡ್ಯಾನ್ಸ್ ಇದೆ. ಯಾವ
ಬಿಸಿಲು ತಂಪು ಕೊಡ್ತೀವಿ ಬೇಡ ಅಂತೀನಿ. ಅವ್ಳು ಫುಲ್ ಎಂಜಾಯ್ ಮಾಡ್ತಾವೆ ನೋಡಿದೆ. ಆಮೇಲೆ ಹಿಂಗೆ ಮಾಡಿ ಆಮೇಲೆ ದೃಷ್ಟಿ ತೆಗೀರಿ, ಆಮೇಲೆ ಒಂಚೂರು ಒಂದು ರೌಂಡ್ ಹಾಕ್ಸಿ ಹಗ್ ಮಾಡಿದ ತಕ್ಷಣ ಹಂಗೆ ಕ್ಯಾಮ್ರಾಗ ಲುಕ್ಕು ದಟ್ ಇಸ್ ಕರ್ನಾಸ್. ನಾನು ಹಿಂಗೆ ಹಾಕ್ತೀನಿ. ಆಮೇಲೆ ಹಗ್ ಮಾಡಿ ಲುಕ್ ಆಯ್ತಾ, ಲುಕ್ ಅಲ್ಲೇ ಇರಲಿ. ಆಮೇಲೆ ಸಡನ್ನಾಗಿ ಹಿಂಗೆ ಆಯ್ತಾ, ಹಿಂಗಂದ್ರೆ ಹಿಂದೆ ಹೋಗಿ ಸ್ವಲ್ಪ ಹಿಂಗೋಗಿ ಹಗ್ಗ ಆಯಿತು, ಲುಕ್ ಆಯಿತು. ಅದಾದಮೇಲೆ ಹಿಂದೆ ಹೋಗಿದ ತಕ್ಷಣ ಏನಾಯ್ತು, ವಾಟ್ ಆಗ್ತದೆ ಆ ಫೀಲ್ ಥರ ಏನಾಯ್ತು ಅನ್ನೋ ಏನಿಲ್ಲ. ಓಕೆ ಹೋಗಿ ಚಲೋ ಪೇಮೆಂಟ್ ಬಂದ್ಬಿಟ್ಟು ಗೊತ್ತಾಯ್ತಾ ಈ ಅಪಿಯರೆನ್ಸ್ಗೆ. 1 2 3 4 5 6 7 8 2 2 3 4 5 6 7 8 3 2 3 4 5 6 7 8 2 2 3 4 5 6 7 8 hug 2 3 4 5 camera look. Okay, ಸ್ವಲ್ಪ ದೂರ ಹೋಗ್ತೀರಾ? ಅಮೃತ, ask what happened. ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅವಾಗ ಸ್ವಲ್ಪ ಅಕ್ಕ ಇದ್ದಾರೆ. ಹಾಂ ತುಂಬ ಸ್ಟೇ ಬೇಡ. ಪ್ಲೀಸ್. ಯಾಕೆ ಆ ಮಳೆ ನೀರು ಬರ್ದು ಸುಮ್ಮನೆ ನಾನು ನಿಜವಾಗ್ಲೂ ಹೇಳ್ತೀನ. ನೀರು ಫೇಸ್ ಮಾಡಿದ್ರಿ, ನೀರು ಫೇಸ್ ಮಾಡಿರಿ. ಅಲ್ಲೇ ಮುಂದೆ ಹಿಂದ್ಗಡೆ ನೀಟಾಗಿ ಬರ್ತಾ ಇಲ್ಲ ನೀರು, ಹಿಂದ್ಗಡೆ ನೀಟಾಗಿ ಬರ್ತಾ ಇಲ್ಲ. ಅಂದ್ಬಿಟ್ಟು ಏನಿಲ್ಲ ಅಂತಾರಲ್ಲ, ಅವ್ರ ಮೇಲೆ ಹೋಗೋಣ. ಅವ್ರು ಇವರು ನಾನೊಬ್ಳೆ ಆಗ್ತಾಯಿಬೇಕು ಚಳಿಲಿ, ಎಲ್ಲರೂ ನನ್ನ ಜೊತೆಗೆ ಇರಲಿ ಅಂತ. ಅಂದರೆ ನೀವೆಲ್ಲ ನೋಡಿ ಕರ್ಣ ಸೀರೆಲ್ಲ ಹಿಂಗೆ ತೊಗೊಂಡು ಒಟ್ಟಿಗೆ ತೊಗೊಂಡೋಗಿದ್ದಲ್ವ, ನೆನೆದ್ರೆ ಒಟ್ಟಿಗೆ ಹೋಗ್ಬೋದು, ಹೆಚ್ಚಿಗೆ ಹೋಗಲ್ಲ. ಆಯ್ತು ರೆಡಿ ಸೋರೆ ಯಾಕೆ ನೋಡಿ ಟ್ಯಾಲೆಂಟ್ ನೋಡಿ ಪ್ಲಗ್ ಕೊಡಿ ಮುಂಚೆ ಆ ಪ್ಲಗ್ ಬೋರ್ಡ್ಗೆ 2 ಬೆರಳು ಸಿಕ್ಸಿ ಚಾರ್ಜಿಂಗ್ ವಯರ್ನ ಕನೆಕ್ಟ್ ಮಾಡಿ ಅಲ್ಲಿ ಚಾರ್ಜಿಂಗ್ ಇಲ್ಲಿ ನಡ್ತಾರೆ ಬಾಯ್ ಬಾಯ್ ಬೇಡ ಕೈ ಮಾತ್ರ ರೆಡಿ ರೆಡಿ ಚಲೋ ರೆಡಿ ರೆಡಿ
ಸ್ಮೈಲ್ ಬೇಡ, ಅಲ್ಲಿ ಸ್ಮೈಲ್ ಇದೆ. ಇಲ್ಲಿ ನೀವು ನೆನ್ಸ್ಕೊಂಡು ಆಡ್ತಾ ಇರೋದು, ಇಲ್ಲಿ ನೆನ್ಸ್ಕೊಂಡು ಆಡ್ತಾ ಇರೋದು. ಮತ್ತೆ ಯಾವಾಗಲೂ ಸ್ಮೈಲ್ ಅಂದ್ರೆ ಬೆಳೆ 7, 8, 1, 2, 3, 4, 5, 6, 7, 8, 2, 2, 3, 4, 5, 6, 7, 8, 3, 2, 3, 4, 5, 6, 7, 8. ಕೈಗೆ ಫಾಲೋ ಮಾಡಿ, ಕೈ ಮಾಡು. ಓಕೆ ಬಾಯ್ ಬಾಯ್, ಥ್ಯಾಂಕ್ ಯು ಗೈಸ್, ಗುಡ್ ನೈಟ್. ಎಸ್ ಧನು, ನನ್ನ ಯೂಟ್ಯೂಬ್ ವಿಡಿಯೋ ಫುಲ್ಲು ಮಾಡಿರೋದು ಇವನು ಧನು. ಥ್ಯಾಂಕ್ ಯು ಸೊ ಮಚ್. ಕತ್ಲೆಯಲ್ಲಿ ಏನೂ ಕಾಣಿಸ್ತಿಲ್ಲ, ಇನ್ನೊಂದಿನ ನೀಟಾಗಿ. ಓಕೆ ಗೈಸ್, ಗುಡ್ ನೈಟ್, ಥ್ಯಾಂಕ್ ಯು. ಇಟ್ಸ್ ಅ ಪ್ಯಾಕ್ ಅಪ್, ಬಾಯ್ ಬಾಯ್. ಅಷ್ಟೇ ಗೈಸ್, ಈ ಬ್ಲಾಗಿನ ಕತೆ. ಕಾರಲ್ಲೇ ಯಾವ ಕಾರು? ಓಕೆ ಗಾಯ್ಸ್, ಈ ವ್ಲಾಗಲ್ಲಿ ಬರೀ ಬಿಹೈಂಡ್ ದ ಸೀನ್ಸ್ ಇರುತ್ತೆ. ನೋಡಿದ್ರಲ್ಲ ಆರ್ಟಿಸ್ಟ್ಗಳು ಎಷ್ಟು ಕಷ್ಟಪಡ್ತಾರೆ, ಮಳೆ ಚಳಿ ಅಂದರೆ ಎಲ್ಲ ಕೆಲಸನೂ ಮಾಡಬೇಕು ಶ್ರದ್ಧೆಯಿಂದ. ಸೊ ಇಟ್ಸ್ ಡನ್ ಫಾರ್ ದ ಡೇ. ಆ್ಯಂಡ್ ಗೊತ್ತಲ್ಲ, ಲಾಸ್ಟಲ್ಲಿ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏಯ್ ಚೇತು ಬೇಡ, ನಾನೇನಿಲ್ಲ ಅಂಜಂಡ್ರಿಗೆ. ಚೇತೋಣ ಯಾಕೆ ಇಲ್ಸೋ ಟೈರ್ ಪಂಚ ಮಾಡ್ಬಿಡೋರು KMT ಗಾಡಿನ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.